IPL ಆಕ್ಷನ್ ಮುಕ್ತಾಯಗೊಂಡ ನಂತರ RCBಗೆ ನ್ಯೂ ಕೋಚ್ ಆಗಿ ಬಂದಂತಹ ಆ್ಯಂಡಿ ಫ್ಲವರ್ ಅವರು ಎಲ್ಲ ಒಂದು ಆಟಗಾರರ ಪರ್ಚೇಸ್ ಮಾಡಿದವ್ರ ಬಗ್ಗೆ ಏನನ್ನ ಹೇಳಿದ್ದಾರೆ, ಅದರೊಳಗೇನೆ ಏನಪ್ಪ ಅಂದ್ರೆ ಬೌಲರ್ಸ್ ಬಗ್ಗೆ ಏನನ್ನ ಹೇಳಿದ್ದಾರೆ, ಹಾಗೆ RCBಯ ಕ್ಯಾಪ್ಟನ್ ಯಾರು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅದನ್ನು ಕೂಡ ನಾನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟಾಗಿ ಟಾಪಿಕ್ಗೆ ಹೋಗೋಣ. RCBಗೆ 2024ಕ್ಕೆ ಒಂದು ನ್ಯೂ ಕೋಚ್ ಆಗಿ ಬಂದಂಥ ಆ್ಯಂಡಿ ಫ್ಲವರ್ ಅವರು ಒಂದು RCBಯ ಪ್ಲೇಯಿಂಗ್ 11 ಬಗ್ಗೆ ಕೂಡ ಮಾತಾಡಿದ್ದಾರೆ. ಯಾಕಪ್ಪ ಅಂತಂದರೆ ಪ್ಲೇಯಿಂಗ್ 11 ಈ ಸಲ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಮೇನ್ ಕಾರಣ ಏನಪ್ಪ ಅಂತಂದರೆ ಕ್ಯಾಮ್ರನ್ ಗ್ರೀನ್ ಅವರನ್ನು ಟ್ರೇಡ್ ಮಾಡುವ ಮುಖಾಂತರ ನಾವು ಒಂದು RCBಗೆ ಪಡ್ಕೊಂಡ ನಂತರ ಒಂದು RCBಯ ಬ್ಯಾಟಿಂಗ್ ಲೈನಪ್ ತುಂಬಾ ಬಲಿಷ್ಠವಾಗಿದೆ. ಹಾಗೆ ಅದ್ರ ಜೊತೆಗೆ ಬೌಲಿಂಗ್ ಭಾಗದಲ್ಲಿ ಯಾರ್ಯಾರನ್ನ ಪರ್ಚೇಸನ್ನು ಮಾಡಿದ್ರೆ ಅಂತ ನೋಡೋದಾದರೆ ಅಲ್ಸಾರಿ ಜೋಸೆಫ್ ಅವರನ್ನು 11.5 ಕೋಟಿ ಕೊಟ್ಟು ಅವರನ್ನು ಪರ್ಚೇಸ್ ಮಾಡಿದ್ದಾರೆ. ಹಾಗೆ ಯಶ್ ದಯಾಳ್ ಅವರನ್ನು ಕೂಡ ಒಂದು 5 ಕೋಟಿ ಕೊಟ್ಟು ಅವರನ್ನು ಪರ್ಚೇಸ್ ಮಾಡಿದ್ದು. ಅವರು ಕೂಡ ಒಳ್ಳೆಯ ಬೌಲರು. ಹಾಗೆ ಅದ್ರ ಜೊತೆಗೆ ಟಾಮ್ ಕರನ್ ಅವರು ಕೂಡ ಬೇಸ್ ಪ್ರೈಸಿಗೆ ನಮಗೆ ಸಿಕ್ಕಿದ್ದಾರೆ ಅಂತ ಒಂದು ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಲೋಕಿಯೋ ಫರ್ನಾಂಡಿಸ್ ಹಾಗೆ ಸೌರಭ್ ಅವರನ್ನು ಕೂಡ ಒಂದು RCB ಪರ್ಚೇಸ್ ಮಾಡೋದ್ರಿಂದ ಅವರು ಕೂಡ ಒಳ್ಳೆಯ ಬೌಲಿಂಗ್ ಅನ್ನ ಹಾಕ್ತಾರೆ. ಅದರ ಜೊತೆಗೆ ಈ ಸಲ ಒಂದು ಪ್ಲೇಯಿಂಗ್ 11 ಒಂದು ತುಂಬಾ ಸ್ಟ್ರಾಂಗ್ ಇರುತ್ತೆ ಅಂತ ಅವರು ಒಂದು ಆ್ಯಂಡಿ ಫ್ಲವರ್ ಅವರು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಮೊದಲಿಗೆ ಏನಪ್ಪ ಅಂತಂದರೆ ಬ್ಯಾಟಿಂಗ್ ಬರುವಂತಹ ಫ್ಯಾಬ್ ಡುಪ್ಲೆಸಿ ಅವರು ಒಂದು ಒಳ್ಳೆಯ ಆರಂಭವನ್ನು ಕೊಡ್ತಾರೆ. ನೆಕ್ಸ್ಟ್ ಬರುವಂಥ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಒಳ್ಳೆಯ ಆರಂಭವನ್ನು ಕೊಡ್ತಾರೆ. ಅದರ ಜೊತೆಗೆ ನೆಕ್ಸ್ಟ್ ಬರುವಂಥ ಕ್ಯಾಮ್ರನ್ ಗ್ರೀನು, ಮ್ಯಾಕ್ಸ್ವೆಲ್ಲು, ದಿನೇಶ್ ಕಾರ್ತಿಕ್ ಈ ಎಲ್ಲ ಆಟಗಾರರು ಒಂದು ಬ್ಯಾಟಿಂಗ್ ಲೈನಪ್ಪಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಹಾಗೆ ಒಂದು ಬೌಲಿಂಗ್ ವಿಭಾಗದಲ್ಲಿ ಸಿರಾಜ್ ಅವರು ಕೂಡ ತುಂಬಾ ಎಫೆಕ್ಟಿವ್ ಆಗಿ ತಮ್ಮ ಒಂದು ಬೌಲಿಂಗನ್ನು ಮಾಡ್ತಾರೆ ಅಂತ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ಅದರ ಜೊತೆಗೆ ಈ ಸಲ ಒಂದು RCBಯ ಕ್ಯಾಪ್ಟನ್ನು ವಿರಾಟ್ ಕೊಹ್ಲಿ ಅವರು ಆಗ್ತಾರಾ ಅಥವಾ ಫ್ಯಾಬ್ ಡುಪ್ಲೆಸಿ ಅವರು ಆಗ್ತಾರಾ ಅಂತ ದೊಡ್ಡ ಪ್ರಶ್ನೆನೇ ಆಗಿತ್ತು. ಆದರೆ ಈ ಸಲದ ಒಂದು RCBಯ ಕ್ಯಾಪ್ಟನ್ ಆಗಿ ಒಂದು ವಿರಾಟ್ ಕೊಹ್ಲಿ ಅವರನ್ನು ನೇಮಿಸ್ತಾರೆ ಅಂತ ಹೇಳಿದ್ದಾರೆ. ಒಂದು IPL ಸ್ಟಾರ್ಟ್ ಆಗುವ ವೇಳೆಗೆ ನಿಮಗೆ ಯಾರು ಕ್ಯಾಪ್ಟನ್ ಆಗ್ತಾರೆ ನಮ್ಮ ಒಂದು RCBಯ ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಈಗ ಮಾತ್ರ ವಿರಾಟ್ ಕೊಹ್ಲಿ ಅವರನ್ನೇ ಕ್ಯಾಪ್ಟನ್ ಅಂತ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಆ್ಯಂಡಿ ಫ್ಲವರ್ ಅವರು. ಯಾಕಪ್ಪ ಅಂತಂದರೆ ವಿರಾಟ್ ಕೊಹ್ಲಿ ಅವರನ್ನು ಒಂದು ಕ್ಯಾಪ್ಟನ್ಸಿಯನ್ನು ಯಾಕೆ ಘೋಷಣೆ ಮಾಡಿದ್ದಾರೆ ಅಂತಂದರೆ ಅವರು ಮಾಜಿ ಒಂದು ಇಂಡಿಯನ್ ಕ್ರಿಕೆಟ್ ಟೀಮಿನ ಕ್ಯಾಪ್ಟನ್ ಆಗಿದ್ದಾರೆ. ಹಾಗೆ ಅದ್ರ ಜೊತೆಗೆ ಎಲ್ಲ ಒಂದು ಯುವ ಆಟಗಾರರಿಗೆ ಹುರುಪನ್ನು ತುಂಬ್ತಾರೆ. ಅವರ ಒಂದು ಕ್ಯಾಪ್ಟನ್ಸಿ ಮಾಡಿರುವಂಥ ಒಂದು ಅನುಭವ ಇರೋದ್ರಿಂದ ವಿರಾಟ್ ಕೊಹ್ಲಿ ಅವರನ್ನು ಒಂದು ಕ್ಯಾಪ್ಟನ್ಸಿ ಮಾಡಿದರೆ ಒಳ್ಳೆಯದಿರುತ್ತೆ ಅಂತ ಒಂದು ನ್ಯೂ ಕೋಚ್ ಆಗಿ ಬಂದಂಥ ಆ್ಯಂಡಿ ಫ್ಲವರ್ ಅವರು ಹೇಳ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಒಂದು ವಿರಾಟ್ ಕೊಹ್ಲಿ ಅವರನ್ನೇ ಒಂದು ಕ್ಯಾಪ್ಟನ್ಸಿಯನ್ನು ಮಾಡ್ತೀವಿ ಅಂತಲೂ ಅದರಲ್ಲೂ ಕೂಡ ಹೇಳಿದ್ದಾರೆ. ಸೆಕೆಂಡ್ ಕ್ಯಾಪ್ಟನ್ ಆಗಿ ಒಂದು ಫ್ಯಾಬ್ ಡುಪ್ಲೆಸಿ ಅವರನ್ನು ನೇಮಿಸ್ತಾರೆ ವಿರಾಟ್ ಕೊಹ್ಲಿ ಅವರು ಅಂತಂದರೆ ಮೇನ್ ಕ್ಯಾಪ್ಟನ್ಸಿ ಆಗಿ ಅವರು ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಹಾಗೆ ಒಂದು ವರ್ಲ್ಡ್ ಕಪ್ನಲ್ಲಿ ಒಳ್ಳೆಯ ಪ್ರದರ್ಶನ ನೀಡೋದ್ರಿಂದ ವಿರಾಟ್ ಕೊಹ್ಲಿಯವ್ರನ್ನೇ ಒಂದು ಕ್ಯಾಪ್ಟನ್ ಆಗಿ ನೇಮಿಸ್ತೀವಿ ಅಂತ ಹೇಳಿದ್ದಾರೆ. ವರ್ಲ್ಡ್ ಕಪ್ನಲ್ಲಿ ಸತತವಾಗಿ ಒಂದು 4 ಶತಕಗಳನ್ನು ವಿರಾಟ್ ಕೊಹ್ಲಿ ಅವರು ಹೊಡೆದಿದ್ದಾರೆ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರನ್ನೇ ಕ್ಯಾಪ್ಟನ್ ಆಗಿ ನೇಮಿಸ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋಗೆ ತಮಗೆ ಏನಿಸ್ತಾನಲ್ಲ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋಕೋಬೇಡಿ.